ತಿಲಕ. ರಾಯರೇ, ಕಾರ್ಯಕ್ರಮ ಪ್ರಾರಂಭ ಮಾಡಬಹುದಾ? ದಯವಿಟ್ಟು ಮಾಡಿ. ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಶುಕ್ಲಾಂ ಭರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ತಗೊಮ್ಮ, ಅರ್ಶನ ಕುಂಕುಮ ಹಾಕಿ ಪೂಜೆ ಮಾಡಮ್ಮ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಮಮ ಸರ್ವದಾ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ವನಸ್ಪತ್ಯುದ್ಭವ ದಿವ್ಯೋ ಗಂಧಾಢ್ಯೋ ಗಂಧ ಉತ್ತಮ ಆಗ್ರೇಯ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ ಧೂಪಮಾಗ್ರಾಪಯಾಮಿ ಧೂಪಾನಂತರ ಆಚಮನೀಯಂ ಸಮರ್ಪಯಾಮಿ ಸುವರ್ಣ ಪುಷ್ಪ ದಕ್ಷಿಣಾಂ ಸಮರ್ಪಯಾಮಿ. ಮೋಹನ್, ಸ್ವಂತ ಮಗಳ ನಿಶ್ಚಿತಾರ್ಥ, ಮದ್ವೆ ಯಾವುದನ್ನು ನೋಡೋ ಭಾಗ್ಯ ನಮಗ್ ಸಿಗ್ಲೇ ಇಲ್ವಲ್ಲ ಮೋಹನ್. ಏನ್ ಮಾಡೋದು ಮೀನಾಕ್ಷಿ? ನಾವು ಮಾಡಿದ ತಪ್ಪಿಗೆ ದೇವರು ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ. ಆದ್ರೆ ಹೆತ್ತ ಮಗಳು, ಸಾಕಿದ ಮಗಳು ಒಂದೇ ಮನೆ ಸೇರ್ತಿದಾರಲ್ಲ, ಅಷ್ಟು ಸಾಕು. ಶ್ರೀ ಮಹಾಲಕ್ಷ್ಮಿ ಸಹಿತ ವರದ ಬೇಟರಾಯ ಸ್ವಾಮಿ ಪ್ರಸನ್ನ, ಶ್ರೀಮತಿ ಪದ್ಮಾವತಿ ನರಸಿಂಹಮೂರ್ತಿ ಹಾಗೂ ಶ್ರೀಮತಿ ಮೀನಾಕ್ಷಿ ಶ್ರೀ ಮೋಹನ್ ಮಾಡುವ ವಿಜ್ಞಾಪನೆಗಳು. ಸ್ವಸ್ತಿ ಶ್ರೀ ವಿಜಯಾಭಿಧೇಯ ಶಾಲಿವಾಹನ ಶಕ 1935ನೇ ವಿಜಯನಾಮ ಸಂವತ್ಸರದ ಜ್ಯೇಷ್ಠ ಶುಕ್ಲ ಏಕಾದಶಿ ಶನಿವಾರ ದೇವತಾ ಕಾರ್ಯ. ಚಪ್ಪರ ಜ್ಯೇಷ್ಠ ಶುಕ್ಲ ದ್ವಾದಶಿ ಭಾನುವಾರ ಬೆಳಿಗ್ಗೆ 9:15ರಿಂದ 9:45 ಸಲ್ಲುವ ಶುಭ ಮಿಥುನ ಲಗ್ನದಲ್ಲಿ ಶ್ರೀಮತಿ ಮೀನಾಕ್ಷಿ ಶ್ರೀ ಮೋಹನ್ ರಾಮ್ ಅವರ ಪುತ್ರಿ ಚೀಸೌ ಹರಿದ್ರ ಕುಂಕುಮ ಶೋಭಿತ ಭಾಗ್ಯಲಕ್ಷ್ಮಿ ಪ್ರಿಯಾ ಮತ್ತು ಶ್ರೀಮತಿ ಪದ್ಮಾವತಿ ಲೇಟ್ ನರಸಿಂಹಮೂರ್ತಿ ಅವರ ಪುತ್ರ ಚಿರಂಜೀವಿ ರಾಜ ಶ್ರೀಕಾಂತ್ ಇವರ ವಿವಾಹ ಮಹೋತ್ಸವವನ್ನು ಎಲ್ಲಿ ಎಂಬುದನ್ನು ನಿಶ್ಚಯಿಸಿ ನೆರವೇರಿಸಲು ನಿಶ್ಚಯಿಸಿರುವುದರಿಂದ ತಾವು ಬಂಧು ಮಿತ್ರರೊಂದಿಗೆ ಕುಟುಂಬ ಸಮೇತರಾಗಿ ಆಗಮಿಸಿ ವಧೂವರರನ್ನು ಆಶೀರ್ವದಿಸಬೇಕಾಗಿ ಕೋರುತ್ತೇವೆ. ಈಗ ಎರಡೂ ಕುಟುಂಬದವ್ರಿಗೆ ಒಪ್ಪಿಗೆ ಇದ್ರೆ ತಾಂಬೂಲ ಬದಲಾಯಿಸ್ಕೋಬಹುದು. ನೋಡಿ,
ನಮ್ದು ಯಾವುದೂ ತಕರಾರಿಲ್ಲ. ತಾಂಬೂಲ ಬದಲಾಯಿಸ್ಕೊಳ್ಳೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ನಮ್ದು ಏನಿಲ್ಲ. ಈ ಮದ್ವೆಗೆ ನಮ್ ಸಂಪೂರ್ಣ ಒಪ್ಪಿಗೆ ಇದೆ. ಶ್ರೀಕಾಂತ, ನೀನೇನಾದ್ರೂ ಮಾತಾಡೋದಿದೆಯೇನೋ? ಲೇ ಚಿತ್ರ, ನಿನ್ನ ನಾನು ಮದ್ವೆ ಆದ್ಮೇಲೆ ನಿನ್ನ ಹತ್ರ ಮಾತಾಡಕ್ಕೆ ಎದುರ್ತಾ ಇದ್ದೆ. ಇವನಾಗ್ಲೇ ಸಾಕ್ಷಾತ್ ಅಮ್ಮವ್ರ ಗಂಡ ಆಗ್ಬಿಟ್ಟಿದ್ದಾನೆ. ಯಜಮಾನ್ರೆ, ನೀವಿಬ್ರು ಪರಸ್ಪರ ತಾಂಬೂಲ ಬದಲಾಯಿಸ್ಕೋಬಹುದು. ಹಿರಣ್ಯವರ್ಣಾಂ ಹರಣೀಂ ಸುವರ್ಣ ರಜತ ಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ. ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ತದೇವ ಲಕ್ಷ್ಮೀಬಲಂ ತದೇವ ದೈವಬಲಂ ತೇಂಗ್ರಿಗಂ ಸ್ಮರಾಮಿ. ಯಶೋಧಾ, ಯಾಕೆ ಅಳ್ತಾ ಇದ್ದೀರಾ? ನಿಮ್ ಮಗಳು ನಿಶ್ಚಿತಾರ್ಥ ಆಯ್ತು ಅನ್ನೋ ಸಂತೋಷಕ್ಕೋ ಅಥವಾ ನಿಮ್ ಜಾಗದಲ್ಲಿ ಬೇರೆ ಯಾರು ನಿಂತು ಅವಳ ಮದ್ವೆ ಮಾಡಿಸ್ತಾ ಇದ್ದಾರೆ ಅನ್ನೋ ದುಃಖಕ್ಕೋ? ಇಲ್ಲಮ್ಮ, ನನ್ ಮಗಳನ್ನ ಮತ್ತೆ ಈ ಜನ್ಮದಲ್ಲಿ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಈ ಪಾಪಿ ಕಣ್ಗಳಿಗೆ ಇಂಥದ್ದೊಂದು ಸಂಭ್ರಮ ನೋಡೋ ಅದೃಷ್ಟ ಸಿಕ್ತಲ್ಲ, ನನಗಷ್ಟು ಸಾಕು. ಅಷ್ಟೇನಾ? ಅಥವಾ ಮದ್ವೆ ಸಮಯದಲ್ಲಿ ಹಸೆ ಮಣೆ ಮೇಲೆ ನೀವೇ ಕೂತ್ಕೋಬೇಕು, ನಿಮ್ ಮಗಳನ್ನ ನೀವೇ ಧಾರೆ ಎರ್ತ್ಕೊಡ್ಬೇಕು ಅನ್ನೋ ಆಸೆ ಏನಾದ್ರೂ ನಿಮ್ಗಿದ್ಯಾ? ಚೇಚೆ, ಎಂತ ಮಾತು ಅಂತ ಆಡ್ತಿದ್ದೀರಮ್ಮ. ಬೇರೆಯವ್ರ ಒಡವೆ ಕಿತ್ಕೊಳ್ಳೋ ಕೆಟ್ಟ ಬುದ್ಧಿ ನನಗಿಲ್ಲ ಅಮ್ಮ. ಪ್ರಿಯಮ್ಮ ಈಗ ನಿಮ್ಮ ಮಗಳು, ಅವಳಿಗೆ ನೀವೇ ಸರ್ವಸ್ವ. ನಾನು ಬರೀ ಅಡ್ಗೆ ಅವಳಷ್ಟೇ. ಅಷ್ಟೇ ಆಗಿದ್ದಿದ್ರೆ ನೀವ್ ಎಲ್ಲೋ ಒಂದ್ ಕಡೆ ಅಡ್ಗೆ ಮಾಡ್ಕೊಂಡು ಇರ್ತಿದ್ರಿ. ಬೆನ್ ಹತ್ತಿದ್ ಬೇತಾಳ ತರ ಈ ಮನೆಗೂ ಯಾಕೆ ಬರ್ತಿದ್ರಿ? ಇಲ್ಲಮ್ಮ, ನಾನಾಗೆ ಇಲ್ಲಿಗೆ ಕೆಲ್ಸಕ್ಕೆ ಬಂದು ಸೇರ್ಕೊಂಡವಳಲ್ಲ. ಪ್ರಿಯಮ್ಮನೆ ಇಲ್ಲಿಗೆ ತಂದು ಸೇರ್ಸಿದ್ದು. ಇವಾಗ್ಲೇ ಅಮ್ಮ ನನಗೂ ಗೊತ್ತಾಗ್ತಿರೋದು ಇದು ನಿಮ್ ತವ್ರ ಮನೆ ಅಂತ. ಪರವಾಗಿಲ್ಲ, ತುಂಬಾ ಚೆನ್ನಾಗಿ ನಾಟಕ ಆಡ್ತೀರಾ ಯಶೋದಾ. ಅಯ್ಯಯ್ಯೋ ಇಲ್ಲಮ್ಮ, ನಾನು ಖಂಡಿತ ನಾಟಕ ಆಡ್ತಿಲ್ಲ. ನಾನು ಯಾಕಮ್ಮ ನಾಟಕ ಆಡ್ಲಿ? ಯಾಕೆಂದ್ರೆ ನನ್ ಮಗಳನ್ನ ನನ್ನಿಂದ ದೂರ ಮಾಡೋದಕ್ಕೆ. ಇಲ್ಲಮ್ಮ, ಕನ್ಸ್ ಮನ್ಸಲು ನಾನು ಅದನ್ನ ಯೋಚಿಸಿಲ್ಲ. ನನ್ನ ಮಗಳು ಗಗನ ಕುಸುಮ, ಅವಳು ಯಾವತ್ತೂ ನನ್ನ ಕೈಗೆ ಸಿಗಲ್ಲ ಅಂತ ನನಗ್ ಗೊತ್ತು. ಅಮ್ಮ, ನೀವು ತುಂಬಾ ಒಳ್ಳೆಯವರು. ನಿಮ್ಮಂತ ಸಾಧ್ವಿ ಮಣಿ ಜೊತೆ ನನ್ನ ಮಗಳು ಬೆಳೆದಿದ್ದಾಳಲ್ಲ, ನನಗದೇ ಸಂತೋಷ. ನಾನು ಯಾವತ್ತೂ ಅವಳನ್ನ ನಿಮ್ಮಿಂದ ದೂರ ಮಾಡಲ್ಲ ಅಮ್ಮ. ನಮ್ಮಿಂದ ದೂರ ಮಾಡದೇ ಇರೋದು ಅಷ್ಟೇ ಅಲ್ಲ, ನೀವು ಯಾವುದೇ ಕಾರಣಕ್ಕೂ ಅವಳಿಗೆ ಹತ್ರ ಆಗ್ಬಾರ್ದು ಯಶೋಧಾ. ಒಂದ್ ಮಾತು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವತ್ತು ಪ್ರಿಯನ್ಗಿರೋ ಈ ಗೌರವ, ಅಂತಸ್ತು, ಸ್ಥಾನ, ಮಾನ ಎಲ್ಲ ನಾವು ಅವಳಿಗೆ ಕೊಟ್ಟಿರೋದು. ಯಾವ ಕ್ಷಣ ಅವಳು ನಮ್ ಮಗಳಲ್ಲ ಅಂತ ಈ ಪ್ರಪಂಚಕ್ಕೆ ಗೊತ್ತಾಗುತ್ತೋ ಆ ಕ್ಷಣ ಅವಳು ಒಬ್ಬ ಅಡುಗೆ ಅವಳ ಮಗಳಾಗ್ಬಿಡ್ತಾಳೆ. ಈ ಸಂಬಂಧನೂ ಮುರಿದು ಹೋಗುತ್ತೆ. ನಿಮ್ ಕೈಯಾರೆ ನೀವೇ ನಿಮ್ ಮಗಳ ಬಾಳನ್ನ ಹಾಳು ಮಾಡ್ತೀರಾ? ನಾವು ನಮ್ಮ ಮಗಳಿಂದ ದೂರ ಆಗಿ ಕೊರಗೋ ಹಾಗೆ ಮಾಡ್ತೀರಾ? ಹೇಳಿ ಯಶೋಧಾ. ಅಮ್ಮ, ನೀವೊಂದ್ ಮಗುನ ಕಳ್ಕೊಂಡಿದ್ರಲ್ಲ, ಆ ಮಗುನ ಬೇರೆ ಯಾರೋ ಸಾಕಿದ್ದಾರೆ ಅಂತ ತಿಳ್ಕೊಳ್ಳಿ. ಆ ಮಗು ಇವಾಗ ನಿಮ್ ಕಣ್ಮುಂದೆ ಬಂದು ನಿಂತ್ಕೊಂಡ್ರೆ ನೀವೇನಮ್ಮ ಮಾಡ್ತೀರಾ? ಹೆತ್ತ ಮಗಳನ್ನ ಹೆದ್ರಿಗಿಟ್ಕೊಂಡು ಮಗಳು ಅಂತ ಹೇಳ್ಕೊಳಕ್ಕಾಗದೇ ಇರೋ ಸಂಕಟ ನಿಮಗೂ ಒಂದಲ್ಲ ಒಂದಿನ ಅರ್ಥ ಆಗತ್ತೆ. ಆಗ ನನ್ನ ಕರುಳಿನ ಸಂಕಟ ಏನು ಅಂತ
ನಿಮಗೂ ಗೊತ್ತಾಗುತ್ತೆ ಬಿಡಿಮ್ಮ. ಎಂತ ಮೂರ್ಖ ಕೆಲಸ ಮಾಡ್ತಿದ್ದೀನಿ. ನನ್ನ ಜೀವನ ಹಾಳು ಮಾಡ್ದವನ್ನ ಬದುಕಕ್ಬಿಟ್ಟು ನಾನ್ ಸಾಯೋದ? ನಾನ್ ಸಾಯ್ಬಾರ್ದು. ನಾನ್ ಸತ್ರೆ ಅವನ್ ನೆಮ್ಮದಿಯಾಗಿ ಬದುಕ್ತಾನೆ. ಇದರಿಂದ ನಾನ್ ಸಾಧಿಸೋದಾದ್ರೂ ಏನು? ನಾನ್ ಸತ್ರೆ ಅವನು ಸಾಯ್ಬೇಕು, ಅವನ್ ಬದುಕಿದ್ರೆ ನಾನು ಬದುಕ್ಬೇಕು. ಅವನ್ ನೆಮ್ಮದಿನ ಹಾಳು ಮಾಡಿ ನಾನ್ ನನ್ನ ಸೈಡ್ನ ತೀರ್ಸ್ಕೋಬೇಕು. ಎಸ್. ಹಲೋ ಡಾಕ್ಟರ್, ನಾನು ಮಧುಮಿತಾ ಮಾತಾಡ್ತಿರೋದು. ಮಾವ, ನನ್ ಕಾರ್ ನಿಲ್ಸೋ ಗಂಡೇ ಇಲ್ಲ. ಹಸೆ ಮಾಡಲಿ ನಿನ್ನೆದುರುಗಡೆ ನನ್ನ ನಿಲ್ಲಿಸ್ತೀಯಾ ಅನ್ಕೊಂಡಿದ್ದೆ. ಅದಕ್ಕಂತೂ ಧೈರ್ಯ ಇಲ್ಲ. ಅಟ್ಲೀಸ್ಟ್ ನನ್ ಕಾರ್ ನಿಲ್ಸೋ ತಾಕತ್ತಾದ್ರೂ ನಿನಗ್ ಬಂತಲ್ಲ. ಹೌದು, ಏನೀಗ ಕಾರ್ ನಿಲ್ಸಿದ್ದು? ಪ್ರಿಯಾ, ನಾನ್ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮಾತಾಡೋದಿಕ್ಕೆ ಇನ್ನೇನು ಉಳ್ದಿದೆ? ಎಲ್ಲ ಮುಗ್ದೋಯ್ತಲ್ಲ. ಪ್ರಿಯಾ, ನಿಜ ಹೇಳು, ಮದ್ವೆ ನೆಪ ಮಾಡ್ಕೊಂಡು ಯಾಕೆ ನಮ್ಮನೆ ಒಳಗೆ ಸೇರ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ಯಾ? ವೆರಿ ಸಿಂಪಲ್. ನಂಬರ್ 1, ನಿಮ್ಮನೆ ನಮ್ಮಮ್ಮನ್ ತವ್ರ ಮನೆ, ನಾವು ಕ್ಲೋಸ್ ರಿಲೇಟಿವ್ಸ್. ಎರಡನೇದಾಗಿ ನಾನ್ ಶ್ರೀಕಾಂತನ ಇಷ್ಟಪಟ್ಟಿದ್ದೀನಿ. ನೋ, ಸಾಧ್ಯನೇ ಇಲ್ಲ. ನೀನೇನೋ ಪಿತೂರಿ ಮಾಡೇ ನಮ್ಮನೆಗೆ ಬರ್ತಿದ್ಯಾ? ಇಲ್ಲ ಮಾವ, ನಾನ್ ಸಂಪೂರ್ಣ ಬದಲಾಗಿದ್ದೀನಿ. ಪ್ರಿಯಾ, ಇಡೀ ಪ್ರಪಂಚ ಬೇಕಾದ್ರೆ ನಿನ್ನ ನಂಬೋದು, ಆದ್ರೆ ನಾನ್ ನಿನ್ನ ನಂಬಲ್ಲ. ಸಾಯೋ ಕಾಲದಲ್ಲೂ ಅಪ್ಪನ್ ಮುಖ ನೋಡ್ದೇ ಇದ್ದೋ ನೀನು. ಕಟ್ಕೊಂಡ್ ಹೆಂಡ್ತಿನ ಕೈಕಾಲ್ ಮುರಿಸ್ತೋ ನೀನು. ನೀನೇ ಬದಲಾಗಿರ್ಬೇಕಾದ್ರೆ ನಾನ್ ಬದಲಾಗೋದು ದೊಡ್ಡ ಆಶ್ಚರ್ಯ ನಮ್ಮವ. ಏಯ್, ಮಾತಿಗೆ ಮಾತು ಬೆಳೆಸಿ ನನ್ನ ಕಟ್ಟಾಕಕ್ ನೋಡ್ಬೇಡ. ನಿನ್ ಮಾತುಗಳನ್ನೆಲ್ಲ ಕೇಳಕ್ಕೆ ನಾನೇನು ಕನಕ ಅಲ್ಲ. ನೀನೇನೋ ಲೆಕ್ಕಾಚಾರ ಹಾಕೊಂಡೆ ನಮ್ಮ ಮನೆಗೆ ಬರ್ತಿದ್ಯಾ? ಏನ್ ನಿನ್ ಉದ್ದೇಶ? ನಿಜ ಹೇಳೋ. ಏನೂ ಇಲ್ಲ ಮಾವ, ನಿನ್ ತಮ್ಮನ್ಗೆ ಒಳ್ಳೆ ಹೆಂಡತಿಯಾಗಿರೋದು, ನಿಮ್ ಮನೆಯವ್ರ ಸೇವೆ ಮಾಡೋದು, ನಿಮ್ ವಂಶನ ಉದ್ಧಾರ ಮಾಡೋದು, ಅಷ್ಟೇ ನನ್ ಪರಮ ಗುರಿ ಅಂತ ಅನ್ಕೊಂಡಿದೀನಿ ಮಾವ. ಈ ವ್ಯಂಗ್ಯ ಎಲ್ಲ ಬೇಡ. ಎದುರು ಸಿಕ್ಕವನ್ನ ಹೊಡ್ಕೊಂಡು ಹೋಗೋ ಕ್ರಿಮಿನಲ್ ನೀನು. ನೀನ್ ಸೇವೆ ಮಾಡ್ತೀಯ ಅಂದ್ರೆ ಯಾರಾದ್ರೂ ನಂಬ್ತಾರ? ನೋಡು, ನಿನ್ ನಾಟಕ ಎಲ್ಲ ನಿಲ್ಸು. ಯಾರದ್ದು ನಾಟಕ? ನೀನು ನಿನ್ ಹೆಂಡತಿ ಜೊತೆ ಮನೆಯವ್ರ ಜೊತೆ ಆಡ್ದಿಲ್ಲ, ಅದು ನಾಟಕ. ನಾಟಕ ಆಡ್ತಾ ಆಡ್ತಾ ನನ್ ಜೊತೆ ಇನ್ನೊಂದು ನಾಟಕದಲ್ಲಿ ಪ್ರೀತಿ ನಾಟಕ ಆಡ್ದಿಲ್ಲ, ಅದು ದೊಡ್ಡ ಮೆಲೋ ಡ್ರಾಮಾ. ನನ್ಗೆ ನಾಟಕ ನಿಲ್ಸೋ ಅನ್ನೋದಕ್ಕೆ ನಿನ್ಗೇನ್ ಹಕ್ಕಿದೆ ಮಾವ? ನೀನೇನೋ ಕೆಟ್ಟ ಉದ್ದೇಶ ಇಟ್ಕೊಂಡೆ ನಮ್ಮ ಮನೆಗೆ ಎಂಟ್ರಿ ಕೊಡ್ತಿದ್ಯಾ? ನಮ್ ಮನ್ಸಿಗಳನ್ನ ಒಡೆದು ಬಿರುಗಾಳಿ ಎಪ್ಸಿ ನಮ್ ನೆಮ್ಮದಿ ಶಾಂತಿನೆಲ್ಲ ಸುಟ್ಟಾಕ್ಬೇಕು ಅಂತಾನೆ ಪ್ಲಾನ್ ಮಾಡಿದ್ಯಾ? ನಿಜ ಹೇಳು. ಹೌದು, ನಾನ್ ನಾಟಕ ಆಡ್ತಿದ್ದೀನಿ ಮಾವ. ನಿನ್ ಗೆಸ್ 100% ನಿಜ. ನನ್ಗೆ ದ್ರೋಹ ಮಾಡಿದ್ಯಾ ನೀನು. ಅದಕ್ಕೆ ನಿನ್ ತಮ್ಮನ್ ಹೆಂಡತಿಯಾಗಿ ಆ ಮನೆಗೆ ಎಂಟ್ರಿ ಕೊಡ್ತಾ ಇದೀನಿ. ಆಮೇಲೆ ನಿನ್ ಕತೆ ಏನಾಗತ್ತೆ ಅಂತ ನೋಡ್ತಾ ಇದ್ದೀನಿ. ಪ್ರಿಯಾ, ನೀನ್ ಆಡ್ತಿರೋದ್ ನಾಟಕ ಅಂತ ಗೊತ್ತಾದ್ರೆ ನಿನ್ ಕತೆ ಏನಾಗುತ್ತೆ ಗೊತ್ತಾ? ಏನೂ ಆಗಲ್ಲ. ನಾನ್ ನಾಟಕ ಆಡ್ತಾ ಇದ್ದೀನಿ ಅಂದ್ರೆ ಯಾರು ನಂಬಲ್ಲ. ಯಾರ್ಯಾಕೆ? ನಿನ್ ಹೆಂಡತಿ ಕನಕ ಕೂಡ ನಂಬಲ್ಲ. ಪ್ರಿಯಾ, ಇಂದಲ್ಲ ನಾಳೆ ಸತ್ಯ ಗೊತ್ತಾಗುತ್ತೆ. ಅಷ್ಟೊತ್ತಿಗಾಗ್ಲೇ ಗೇಮ್ ಓವರ್. ನಿನ್ ತಮ್ಮ ಏನು ಸತ್ಯ ಹರಿಶ್ಚಂದ್ರನ್ ಮೊಮ್ಮಗನ?
ಅವನ್ ಸತ್ಯವಾನನೂ ಅಲ್ಲ, ನಾನ್ ಸಾವಿತ್ರಿನೂ ಅಲ್ಲ. ನಿನ್ ತಮ್ಮನ್ಗೆ ಬೇಲ್ ಕೊಟ್ಟು ಬಿಡ್ಸ್ಕೊಳಕ್ಕಾಗ್ದೇ ಇದ್ದನೋ ಅವನ್ ಲೈಫ್ನ ಏನ್ ಸೇವ್ ಮಾಡ್ತೀಯ? ನೀನಿದನ್ನ ನಾಟಕ ಅಂತ ಯಾರಿಗಾದ್ರೂ ಹೇಳಿದ್ರೆ ನಿನ್ ತಮ್ಮ ಯಾವ್ದೋ ಹುಡುಗಿ ಹಿಂದೆ ಹೋಗಿ ಫ್ಲರ್ಟ್ ಮಾಡಿ ಜೈಲಿಗೆ ಹೋಗಿದ್ದನ್ನ ನಾನು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಆಗ ನಿನ್ ಮನೆ ಮರ್ಯಾದೆ ಏನಾಗತ್ತೆ ಗೊತ್ತಾ? ಪ್ರಿಯಾ, ತನ್ ಕೇಳು ತನ್ನನ್ನೇ ತಿಂತು ಅಂತಾರೆ. ಮನೆಯೊಳಗನ ಬೆಂಕಿ ಮನೇನ್ ಸುಡ್ದೆ ನೆರೆ ಮನೇನ್ ಸುಟ್ಟಿತ್ತೆ ಅಂತಾರೆ. ನೀನ್ ಈ ತರ ವಚನ ಹೇಳೋಕ್ಕೂ ಮುಂಚೆ ನೀನ್ ನನಗ್ ಕೊಟ್ಟು ವಚನನ ನೆರವೇರಿಸಿದ್ಯಾ ಅಂತ ಯೋಚನೆ ಮಾಡು. ನೋಡು, ನಿನ್ ದ್ವೇಷ ನಿನ್ನನ್ನೇ ಸುಡುತ್ತೆ. ಈಗ ಯೋಚನೆ ಮಾಡು, ಶ್ರೀಕಾಂತನ್ ಬದುಕಿನಿಂದ ದೂರ ಹೋಗು. ಮಾವ, ಮೊದ್ಲೇ ನೀನ್ ಈ ಮಾತು ಹೇಳಿದ್ರೆ ನಾನು ಒಪ್ಕೋತಿದ್ನೋ ಏನೋ. ಸಾರಿ ಮಾವ, ಯು ಆರ್ ಟೂ ಲೇಟ್. ನಾನು ಗೂಡ್ ತಪ್ಪಿರೋ ಹಕ್ಕಿ. ನಿನ್ ತಮ್ಮನ್ ಹಿಡ್ಕೊಂಡು ತಲೆ ಕೆಳಗಾದ್ರೂ ನಾನ್ ನೇತಾಡ್ಲೇಬೇಕು. ಆಮೇಲೆ ನಾನ್ ನೆಟ್ಟಗಾಗಿ ನೀವುಗಳ ತಲೆ ಕೆಳಗಾಗಿ ನೇತಾಡೋ ಹಂಗ್ ನಾನ್ ಮಾಡ್ಬೇಕು. ಬರ್ಲಾ ಮಾವ? ಬಾಯ್. ನಾನು ಗೂಡ್ ತಪ್ಪಿರೋ ಹಕ್ಕಿ. ನಿನ್ ತಮ್ಮನ್ ಹಿಡ್ಕೊಂಡು ತಲೆ ಕೆಳಗಾದ್ರೂ ನಾನ್ ನೇತಾಡ್ಲೇಬೇಕು. ಆಮೇಲೆ ನಾನ್ ನೆಟ್ಟಗಾಗಿ ನೀವುಗಳ ತಲೆ ಕೆಳಗಾಗಿ ನೇತಾಡೋ ಹಂಗ್ ನಾನ್ ಮಾಡ್ಬೇಕು. ಏನ್ ಕಕ್ಕ? ಈ ಶರ್ಟ್ ಚೆನ್ನಾಗಿದೆ ನೋಡಿ. ನಂಗೆ ಯಾಕೆ ಈಗ ಶರ್ಟು? ಇದೇನ್ರಿ ಹೀಗೆ ಕೇಳ್ತಿದ್ದೀರಾ? ಮದ್ವೆಗೆ ಎಲ್ರಿಗೂ ಶರ್ಟ್ ತಂದಿದ್ವಲ್ಲ, ಹಾಗೆ ನಿಮ್ಗೂ ತಂದಿದ್ದೆ. ಅದು ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ಅದನ್ನ ಕೊಟ್ಟು ಬೇರೆ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದೆ. ಶರ್ಟ್ ಇಷ್ಟ ಆಗೋದೇನೋ, ನಂಗೆ ಮದ್ವೆನೇ ಇಷ್ಟ ಇಲ್ಲ. ರೀ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಏನಾಯ್ತು ನಿಮ್ಗೆ? ನಾನು ಮುಂಚೆಯಿಂದ ಹೇಳ್ತಾನೆ ಇದ್ದೀನಿ, ಈ ಮದ್ವೆಗೆ ಏನ್ ಅವಸರ ಇತ್ತು ಅಂತ. ಈಗ ಯಾರು ನನ್ನ ಮಾತನ್ನ ಕೇಳ್ತಾನೆ ಇಲ್ಲ. ಈಗ ಅಂತದ್ ಏನಾಯ್ತು? ಎಲ್ಲ ಸಿದ್ಧತೆನೂ ಮುಗ್ದಿರುವಾಗ ಯಾಕೆ ಹೀಗೆ ಅಪ್ಸೆಟ್ ಆಗಿದ್ದೀರಿ? ನಂಗೆ ಹೀಗಾಗತ್ತೆ ಅಂತ ಮೊದಲೇ ಗೊತ್ತಿತ್ತು. ಅದಕ್ಕೆ ನಾನು ಅಷ್ಟೊಂದು ನಿರ್ಲಿಪ್ತನಾಗಿರೋದಕ್ಕೆ ಟ್ರೈ ಮಾಡಿದೆ. ಬೇರೆ ಯಾರಾದ್ರೂ ಆಗಿದ್ರೆ ಈ ಮದ್ವೆ ಬೇಡವೇ ಬೇಡ ಅಂತ ನೇರವಾಗಿ ಹೇಳ್ಬಿಡ್ತಿದ್ದೆ. ಆದ್ರೆ ನೀನೇ ಮುಂದೆ ನಿಂತು ಮದ್ವೆ ಮಾಡ್ತಿದ್ಯಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಲ್ಮುಡಿ ಕಚ್ಕೊಂಡು ಸುಮ್ಮನಿರ್ಬೇಕಾಗಿದೆ. ರೀ, ನಾನು ನಿಮಗೆ ಅವತ್ತೇ ಹೇಳಿದ್ದೀನಿ, ಪ್ರಿಯಾಂಗೆ ನನ್ನಿಂದ ಅನ್ಯಾಯ ಆಗಿದೆ. ನಾನು ಯಾವ ತಪ್ಪು ಮಾಡಿಲ್ದಿದ್ರು ಅವಳ ಬದುಕಲ್ಲಿ ತಲೆ ತೋರಿಸಿದ್ದೀನಿ ಅನ್ನೋ ಕಹಿ ನೆನಪು ಅವಳಲ್ಲಿ ಉಳ್ದೇ ಇತ್ತು. ಹೀಗೆ ಮದ್ವೆ ಮೂಲಕನಾದ್ರೂ ಆ ಕಹಿ ಹೆಪ್ಪು ಕರ್ಗ ಹೋಗ್ತಿದೆ. ನನಗೆ ನಿಜಕ್ಕೂ ಸಂತೋಷ ಆಗ್ತಿದೆ ರೀ. ನಿನಗೆ ನಿನ್ ತಂಗಿನ ಉದ್ಧಾರ ಮಾಡ್ತಾ ಇದೀನಿ ಅಂತ ಅನ್ಸ್ತಿದೆ. ನನಗೆ ನನ್ನ ತಮ್ಮನ ಲೈಫ್ನ ಅನ್ಯಾಯವಾಗಿ ಹಾಳು ಮಾಡ್ತಿದ್ದೀನಿ ಅನ್ನೋ ಸಂಕಟ ಶುರು ಆಗಿದೆ. ಯಾಕೆ ಏನೇನೋ ಯೋಚನೆ ಮಾಡ್ತೀರಿ? ಎಷ್ಟೇ ಸುಮ್ಮನೆ ಇದ್ರು ಒಂದಲ್ಲ ಒಂದು ನನ್ನ ತಲೆ ಕೆಡೋ ಸಂಗತಿ ನಡೀತಾನೆ ಇದೆ. ತಲೆ ಕೆಡೋ ಸಂಗತಿನ? ಏನದು? ಬರೀ ತಲೆ ಕೆಡೋದಲ್ಲ, ಮನೆ ಮನ್ಸುಗಳೇ ಕೆಡೋ ಕಾಲ ಹತ್ರ ಆಗ್ತಿದೆ. ಅದಕ್ಕೆ ನೀನೇ ಕಾರಣ ಆಗ್ತಿದೆಯಲ್ಲ, ಏನ್ ಹೇಳಿ ಈಗ? ರೀ, ನಿಮ್ಗೆ ಪ್ರಿಯನ್ ಬಗ್ಗೆ ಅಸಮಾಧಾನ ಇದೆ ಅಂತ ಗೊತ್ತಿದೆ. ಆದ್ರೆ ಪ್ರಿಯ ನೀವ್ ಅಂದ್ಕೊಂಡಿರೋಷ್ಟು ಕೆಟ್ಟೋಳಲ್ಲ ರೀ. ಅವಳು ಬದಲಾಗಿದ್ದಾಳೆ. ತಂಗಿ ಅನ್ನೋ ಒಂದೇ ಸ್ವಾರ್ಥ ಅಲ್ಲ ರೀ, ಇನ್ನೊಂದು ವಿಷಯನೂ ಇದೆ. ನಮ್ ಶ್ರೀಕಾಂತ್ ಗಲಾಟೆ ಮಾಡ್ಕೊಂಡಿದ್ರಲ್ಲ, ಆ ಹುಡುಗಿ ಶ್ರೀಕಾಂತ್ ಅವ್ರ ಹಿಂದೆ ಬಿದ್ದಿದ್ದಾಳೆ. ಮದ್ವೆ ಮಾಡ್ಕೊಳ್ಳಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ. ಈವನ್ ಇನ್ವಿಟೇಷನ್ ಪ್ರಿಂಟ್ ಮಾಡಿಸಿದ್ಲು. ಶ್ರೀಕಾಂತ್ ಅವ್ರನ್ನ ಇಕ್ಕಟ್ಟಿಂದ ಪಾರ್ ಮಾಡೋಕೆ ಇದ್ದಿದ್ ಒಂದೇ ದಾರಿ, ಅದು ಅವ್ರ ಮದ್ವೆ. ನಮ್ ಪ್ರಿಯ ಏನ ಹುಡುಗಿಗಿಂತ ಕೆಟ್ಟೋಳ? ಎಲ್ಲ ಒಳ್ಳೇದಾಗತ್ತೆ, ಯೋಚನೆ ಮಾಡ್ಬೇಡಿ.